ನಾನು ಮಾತಾಡ್ತಾನೆ ಇದ್ದೀನಿ, ಹೊರಟೋದ್ಲಲ್ಲ. ಹೌದು, 2 ಸಲ ಕೇಳಾಯ್ತು, ಇನ್ನೊಂದ್ಸಲಿ ಯಾಕೆ ಕೇಳಬಾರ್ದು? ಓಕೆ, 3 ಸಲ ಮುಕ್ತಾಯ. ಅದ್ರಲ್ಲಿ ಹೋಗೋದು ಪಿಂಕಿ ಹೋಗಿದಾಡಲ್ಲ, ಆ ನೆಪದಲ್ಲಿ ಹೋಗ್ತೀನಿ. ಹೇಮಾ, 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 ಪಿಂಕಿ. ವಿಜಯ್, ಯಾರು ಬೇಕು? ಎಸ್ ಸರ್, ಪಿಂಕಿ. ಪಿಂಕಿ ಮಗು ಸರ್, ಅದೇ ಬಿಳಿ ಫ್ರಾಕು ಮಗು. ಆ ಮಗು ಹೇಮಾನ್ ಎತ್ಕೊಂಡ್ ಬಂದ್ಬಿಟ್ಟು. ಹೇಮಾನ್ ಮಗು ಎತ್ಕೊ ಬಂದ್ಲೋ ಇಲ್ಲ ಮಗುನ್ ಹೇಮಾ ಎತ್ಕೊ ಬಂದ್ಲೋ? ಯಾಕೆ ಸರ್ ಇಷ್ಟು ಕನ್ಫ್ಯೂಸ್ ಆಗ್ತೀರಾ? ಹೇಮಾ ಮಗುನ ಎತ್ಕೊಂಡ್ ಬಂದ್ಬಿಟ್ಟಿದೆ ಸರ್. ಯಾರದ್ ಪಿಂಕಿ? ಪಿಂಕಿ ಗೊತ್ತಿಲ್ಲ ನಿಮ್ಗೆ? ಅದೇ ಪಿಂಕಿ, ನಮ್ಮ ಅಕ್ಕನ ಮಗಳು ಸರ್. ಪಿಂಕಿ ಪಿಂಕಿ ಪಿಂಕಿ. ಏನು ಯೋಚನೆ ಮಾಡ್ತಿದ್ಯಾ? ಕೂತ್ಕೋ. ಪರವಾಗಿಲ್ಲ ಸರ್, ಪರವಾಗಿಲ್ಲ. ಹೇಗಿದೆ ಸರ್ ನಿಮ್ಮ ರಿಸರ್ಚ್ ವರ್ಕು? ಯಾವ್ದಾದ್ರು ವಿಚಿತ್ರವಾದ ಪಕ್ಷಿ ಕಾಣಿಸ್ತಾ? ಹಾ, ವಿಚಿತ್ರವಾದ ಪಕ್ಷಿಗಳನ್ನು ನೋಡ್ತಾನೆ ಇದ್ದೀನಿ. ಆದ್ರೆ ಅವೆಲ್ಲಕ್ಕಿಂತ ವಿಚಿತ್ರವಾದ ಪಕ್ಷಿ ಇಲ್ಲೊಂದಿದೆ. ಇಲ್ಲ? ಎಲ್ಲಿ ಸರ್? ನೀನೇ ಆ ವಿಚಿತ್ರವಾದ ಪಕ್ಷಿ. ನಾ ಹೇಗೆ ಸರ್? ಮತ್ತಿನ್ನೇನಯ್ಯ, ಓದಿದ ಹುಡುಗರು ಟೌನ್ ಅಲ್ಲಿ ಇರ್ಬೇಕು ಅಂತ ಬಯಸ್ತಾರೆ. ನೀನು ಈ ವಯಸ್ಸಿನಲ್ಲಿ ಸನ್ಯಾಸಿ ಹಾಗೆ ಊರಾಚೆ ಇಲ್ಲಿ ಒಂಟಿಯಾಗಿ ಹೇಗೆ ಇದೆಯಾ? ಹೇಗೆ ಕಾಲ ಕಳಿತೀಯ? ಮಾತಾಡ್ತೀನಿ ಸರ್. ಮಾತಾಡ್ತೀಯಾ? ಯಾರ ಜೊತೆ? ನನ್ ಜೊತೆ ನಾ ಮಾತಾಡ್ತೀನಿ. ಬೇಜಾರಾಯ್ತು ಅಂತ ತಿಳ್ಕೊಳ್ಳಿ, ನಾನು ಪೆಟ್ರೋಲ್ ಬಂಕ್ ಜೊತೆ ಮಾತಾಡ್ತೀನಿ, ನಾನು ಮೋಟರ್ ಸೈಕಲ್ ಜೊತೆ ಮಾತಾಡ್ತೀನಿ, ಗಿಡಗಳ ಜೊತೆ ಮಾತಾಡ್ತೀನಿ, ಮರಗಳ ಜೊತೆ ಮಾತಾಡ್ತೀನಿ, ಮಾತಾಡ್ತಾನೆ ಇರ್ತೀನಿ. ವಂಡರ್ಫುಲ್. ನೀವು ನನ್ನ ಹುಚ್ಚ ಅಂತ ತಿಳ್ಕೋಬಹುದು. ನೋ ಪ್ರಾಬ್ಲಮ್ ಸರ್, ಯುವರ್ ಪ್ಲೆಷರ್, ಮೈ ಕಾಸ್ಟ್. 4 ವರ್ಷದಿಂದ ನೀವು ನಾನು ಮೀಟ್ ಮಾಡಿದ್ರೆ ನಾನು ಮಾತಾಡ್ತಿರ್ಲಿಲ್ಲ ಸರ್. ಯಾಕೆ? ನಾನು ಮಾತಾಡಿದ್ರೆ ಬೇರೆಯವ್ರಿಗೆಲ್ಲ ತಮಾಷೆ ಆಗಿರ್ತಿತ್ತು. ಫಾರ್ ಎಕ್ಸಾಂಪಲ್, ನಿಮ್ಗೆ ಗುಡ್ ಮಾರ್ನಿಂಗ್ ಹೇಳಬೇಕು ಅಂದ್ರೆ ನಾನು ಹೇಗೆ ಹೇಳ್ತಿದ್ದೆ ಗೊತ್ತಾ ಸರ್? ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದೆ ಸರ್. ಎಸ್ ಸರ್, ಸ್ಟೈಮರಿ. ಓಹೋ, ನೀವಾ? ಬನ್ನಿ ಬನ್ನಿ. ಐ ಆಮ್ ಸಾರಿ, ನಾನು 2 ಸಲ ಪ್ರಯತ್ನ ಪಟ್ಟೆ. ಈಗಲಾದ್ರೂ ನೀವು ನನ್ನ 1 ಸಲ ಕ್ಷಮಿಸಿದ್ದೀನಿ ಅಂತ ಹೇಳಿದ್ರೆ ಸಾರಿ. ಬರೆದ್ರೆ ನನ್ನ ಮನಸ್ಸಿಗೆ ಎಷ್ಟೋ ಸಮಾಧಾನ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಇದು ಇಲ್ಲಿರ್ಬೇಕು, ಇದು ಇಲ್ಲಿರ್ಬೇಕು. ಇದಿಲ್ಲಿರ್ಬೇಕು.